ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ JK ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋದಲ್ಲಿ ಸಿಂಪಲ್ ಚಿಕನ್ ಕರಿ ಹಾಗೂ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾನು ಒಂದು ಪ್ಲೇಟಲ್ಲಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 kg ಚಿಕನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ತೊಗೋಬೋದು. ಹಾಗೆ ಇನ್ನೊಂದು ಕಡೆ ನಾನು 1 ಆನಿಯನ್ ಹಾಗೂ 4 ಗ್ರೀನ್ ಚಿಲ್ಲಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ವಾಶ್ ಮಾಡಿರೋಂಥ ಚಿಕನ್ನ ನಾನು ಆ ಬೌಲಿಗೆ ನಾನೆಲ್ಲ ಸಹ ಹಾಕ್ತಾಯಿದ್ದೀನಿ. ಈಗ ನಾನು ಕಟ್ ಮಾಡಿದಂಥ ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಬೇಕಾದಂಥ ಮಸಾಲ ಐಟಮ್ಸ್ ನಾನು ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಹಾಗೂ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಹಾಗೆ ನೀವು ಫಸ್ಟಿಗೆ 4 ಗ್ರೀನ್ ಚಿಲ್ಲಿ ಹಾಕಿದರೆ, ಇಲ್ಲ ಎಷ್ಟು ಗ್ರೀನ್ ಚಿಲ್ಲಿ ನಿಮಗೆ ಬೇಕು, ಖಾರ ಎಷ್ಟು ಬೇಕು ಅಷ್ಟು ನೀವು ಗ್ರೀನ್ ಚಿಲ್ಲಿ ಹಾಕಿದರೆ ಖಾರ ಪುಡಿನ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ನಿಮಗೆ ಖಾರ ಬೇಕಾದರೆ ಖಾರ ಮಾಡ್ಕೋಬೋದು. ನಮಗೆ ಜಾಸ್ತಿ ಖಾರ ಬೇಡ ಅಂದರೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಮಾಡ್ಕೊಳ್ಳಿ. ಹಾಗೆ ನಾನು ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನಾರ್ಮಲಾಗಿ ಅದನ್ನು ಹಾಕ್ತಾಯಿದ್ದೀನಿ. ಆದರೆ ನಿಮಗೆ ಎಷ್ಟು ಬೇಕು, ಎಷ್ಟು ಸ್ಪೂನ್ ಬೇಕು ಅಂತ ನೀವು ಮೆಷರ್ಮೆಂಟ್ ನೋಡಿ ನಾನು ಅಂದಾಜಲ್ಲಿ ಮಸಾಲೆನ ಹಾಕಿದ್ದೀನಿ ಎಲ್ಲನೂ. ನಿಮಗೆ ಎಷ್ಟು ಮಸಾಲೆ ಬೇಕು, ಎಷ್ಟು ಸ್ಪೂನ್ ಬೇಕು ಅದನ್ನು ನೀವು ಅಂದಾಜಲ್ಲಿ ನೀವು ಅದು ಹಾಕ್ಬೋದು. ಹಾಗೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇದು ಮನೇಲಿ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಆ್ಯಕ್ಚುಲಿ ಇದು ಶಾಪಲ್ಲಿ ಪರ್ಚೇಸ್ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಾಗೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಇನ್ನೂ ಉಪ್ಪು ಬೇಕಂದರೆ ನೀವು ಬಾಯ್ಲ್ ಮಾಡುವಾಗ ಆ್ಯಕ್ಚುಲಿ ನಿಮಗೆ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಬೋದು. ಹಾಗೆ ನಿಮಗೆ ಗೀ ಬೇಕಾದರೆ ಗೀ, ಇಲ್ಲಾಂದರೆ ಆಯಿಲ್ನ ಹಾಕಿ ಸ್ವಲ್ಪ ಚಿಕನ್ನ ಹಾಕಿರುವಂಥ ಮಸಾಲೆ ಎಲ್ಲ ಚಿಕನ್ಗೆ ಅಂಥ ಮಸಾಲೆ ಈಗ ಹಾಗೂ ಚಿಕನ್ನ ನಾವೀಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಆ ಮಸಾಲೆ ಎಲ್ಲ ನಾವು ಆ ಚಿಕನ್ಗೆ ತಾಗಬೇಕು. ಹಾಗಾಗಿ ಆ ಮಸಾಲೆ ಚಿಕನ್ ಒಳಗೆ ಇರ್ಕೊಂಡಾಗ ಟೇಸ್ಟ್ ನಮಗೆ ಒಳ್ಳೆ ಸಿಗುತ್ತೆ. ಹಾಗಾಗಿ ನಾವು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಫುಲ್ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಬಿಟ್ಟು ನಂತರ ನೀವು ಅದನ್ನು ಕುಕ್ ಮಾಡ್ಕೋಬೋದು. ಆ್ಯಕ್ಚುಲಿ ಯಾಕೆ ಅದು 10 ಮಿನಿಟ್ಸ್ 15 ಮಿನಿಟ್ಸ್ ನಾವು ಮಸಾಲೆ ಹಚ್ಚಿಡೋದು ಅಂದರೆ, ಮಸಾಲೆ ಹಚ್ಚಿಟ್ಟಷ್ಟು ನಮಗೆ ಚಿಕನ್ ಟೇಸ್ಟಿ ಆಗುತ್ತೆ ಮಾಡುವಾಗ. ಯಾವುದೇ ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು, ಫಸ್ಟ್ ನೀವು ಅದನ್ನು 10 ಮಿನಿಟ್ಸ್ ನೀವು ಮಸಾಲೆ ಹಚ್ಚಿ ಇಟ್ಟರೆ ನಿಮಗೆ ಕುಕ್ ಮಾಡುವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗೆ ನಾನು ಮಿಕ್ಸ್ ಮಾಡಿದ ನಂತರ ನಾನು 1-2 ಕರಿಬೇವು ಸೊಪ್ಪು ಹಾಕಿದ್ದೇನೆ. ಈಗ ನಾನೊಂದು ತವಾದಲ್ಲಿ ಗೀ ಹಾಕಿದ್ದೇನೆ. ಗೀ ಹಾಕಿದ ನಂತರ ಮಿಕ್ಸ್ ಮಾಡಿಟ್ಟಿರುವಂಥ 10 ಮಿನಿಟ್ಸ್ ಮಿಕ್ಸ್ ಮಾಡಿದಂಥ ಚಿಕನ್ನ ನಾನು ಅದಕ್ಕೆ ಮಿಕ್ಸ್ ಆಗ್ತಾ ಇದ್ದೇನೆ. ಜಸ್ಟ್ ಹಾಗೆ ಚಿಕನ್ನೆಲ್ಲ ಗೀ ಎಲ್ಲ ಸ್ಪ್ರೆಡ್ ಆಗೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಯಾಕಂದರೆ ಸ್ವಲ್ಪ ಗೀಯಲ್ಲಿ ನೀವು ರೋಸ್ಟ್ ಮಾಡಿದಾಗ ಅದು ಚಿಕನ್ದು ಹಸಿ ಸ್ಮೆಲ್ಲೆಲ್ಲ ನಿಮಗೆ ಹೋಗ್ತದೆ. ಅದರಿಂದ ನಿಮಗೆ ಸ್ವಲ್ಪ ಒಂದು 5 ಮಿನಿಟ್ಸ್ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ ಮಾಡಿಕೊಂಡ್ರೆ ಅದು ಚಿಕನ್ ಸ್ಮೆಲ್ಲೆಲ್ಲ ನಿಮಗೆ ಹೋಗ್ತದೆ. ಈಗ ನಾನು ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಗ್ಲಾಸ್ ಬೇಕು ಅಂತ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು 2 ಗ್ಲಾಸ್ ವಾಟರ್ನ ನಾನು ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಅಂದರೆ ಚಿಕನ್ ಬಾಯ್ಲ್ ಆಗಲಿಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೆ ತುಂಬ ಕರಿ ಬೇಕಂದರೆ ಸ್ವಲ್ಪ ನೀರು ಕ್ವಾಂಟಿಟಿನ ನೀವು ತುಂಬ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಗ್ರೇವಿ ಮಾತ್ರ ಸಾಕು ಅಂದರೆ ನೀವು ವಾಟರ್ ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಮಿಕ್ಸ್ ಮಾಡಿಡುವಾಗ ಸ್ವಲ್ಪನೇ ಉಪ್ಪು ಬೆಳೆಸಿದ್ದೆ. ಇವಾಗ ನನಗೆ ಸ್ವಲ್ಪ ಅದು ಉಪ್ಪು ಬೇಕು ಅನ್ನಿಸ್ತಿದೆ. ಹಾಗಾಗಿ ಯಾಕಂದರೆ ನಾವು ನೀರು ಮಿಕ್ಸ್ ಮಾಡಿದಾಗ ಸ್ವಲ್ಪ ಉಪ್ಪು ಬೇಕಾಗ್ಬೋದು. ಹಾಗಾಗಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಬಿಟ್ಟು ನಂತರ ನೀವು
ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ನನಗೆ ತುಂಬ ಸ್ಪೈಸಿ ಬೇಕು, ಹಾಗಾಗಿ ನಾನು ಸ್ವಲ್ಪ ಚಿಕನ್ ಮಸಾಲನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಬಾಯ್ಲಿಗೆ ಇಡುವಾಗ. ದೆನ್ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿಕೊಡಿ. ಮಸಾಲೆ ಹಾಕಿದ ನಂತರ ನಿಮಗೆ ಬೇಕಾದರೆ ನೀವು ಚಿಕನ್ ಮಸಾಲೆನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೀವು ನಾರ್ಮಲ್ ಏನು ಮಿಕ್ಸ್ ಮಾಡಿದ್ದೀರ ಅದನ್ನು ನೀವು ಕುಕ್ ಮಾಡ್ಬೋದು. ಹಾಗೆ ಇವಾಗ ನಾನು ಬಾಯ್ಲ್ ಆಗ್ತಾ ಉಂಟು. ಈಗ ಚಿಕನ್ ಸಾಂಬಾರು ಆಗ್ತಾ ಉಂಟು, ಕುದೀತಾ ಉಂಟು. ಚಿಕನ್ ಎಲ್ಲ ಬೇಯಬೇಕು, ಹಾಗಾಗಿ ಅದು ಸ್ವಲ್ಪ ನೀರು ಕಮ್ಮಿಯಾಗಿ ಮಸಾಲೆ ಎಲ್ಲ ಸ್ವಲ್ಪ ಗ್ರೇವಿಯಾಗಿ ಬರಬೇಕು. ಆ್ಯಕ್ಚುಲಿ ಇವಾಗ ಬಾಯ್ಲ್ ಆಗ್ತಾ ಉಂಟು. ನಾನು ಸ್ವಲ್ಪ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಸರಿ ಉಂಟಾ ಇಲ್ವಾ ಅಂತ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದಿದ್ಲು, ಹಾಗಾಗಿ ನಾನು ನನ್ನ ಫ್ರೆಂಡು ಚಿಕನ್ ಸಾರಾಗು ಮುದ್ದೆ ಮಾಡೋಣ ಹೇಳಿ ಇವತ್ತು ಈ ಪ್ಲ್ಯಾನ್ನ ಮಾಡಿದ್ವಿ. ಅದಿನ್ನು ಬಾಯ್ಲ್ ಆಗ್ತಾ ಉಂಟು. ಆ್ಯಕ್ಚುಲಿ ಅದು ಚಿಕನ್ ಇನ್ನೂ ಸಹ ಬೇಯಲಿಕ್ಕೆ ಉಂಟು, ಹಾಗಾಗಿ ಸ್ವಲ್ಪ ನಮಗೆ ಗ್ರೇವಿ ಸಹ ಬೇಕು ಆ್ಯಕ್ಚುಲಿ ನಮಗೆ, ಹಾಗಾಗಿ ಸ್ವಲ್ಪ ನಾನು ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ಇವಾಗ ನಾನು ರೆಡಿ ಕೊಕೊನೆಟ್ ಮಿಲ್ಕನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಬ್ಬೊಬ್ಬರು ಮನೇಲೇ ರೆಡಿ ಮಾಡ್ತಾರೆ, ಆ್ಯಕ್ಚುಲಿ ನಮಗೆ ಇಲ್ಲಿ ಶಾಪಲ್ಲಿ ಸಿಗ್ತದೆ, ಹಾಗಾಗಿ ನಾವು ರೆಡಿ ಕೊಕೊನೆಟ್ನ ನಾನು ಹಾಕ್ತಾಯಿದ್ದೀನಿ. ನೀವು ಚಿಕನ್ನು ಕರಿ ಏನು ಮಾಡಿರ್ತೀರ ಅದು ತಣ್ಣ ಆದ ನಂತರ, ಬಿಸಿ ಹೋದ ನಂತರ ನೀವು ಕೊಕೊನೆಟ್ ಮಿಲ್ಕನ್ನು ಆ್ಯಡ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಅದು ಕೊಕೊನೆಟ್ ಮಿಲ್ಕು ಹಾಳಾಗ್ತದೆ. ಹಾಗಾಗಿ ಯಾವಾಗ ಚಿಕನ್ ಕರಿ ಸ್ವಲ್ಪ ತಣ್ಣ ಆಗ್ತದೆ ಅದ ನಂತರ ನೀವು ನಿಮಗೆ ಎಷ್ಟು ಕೊಕೊನೆಟ್ ಬೇಕು ಮಿಲ್ಕ್ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಕೊಕೊನೆಟ್ ಮಿಲ್ಕ್ ಆ್ಯಡ್ ನಂತರ ನಾನು ಮಿಕ್ಸ್ ಮಾಡಿದ್ದೇನೆ ಎಲ್ಲನೂ. ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ರಾಗಿ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ವಾಟರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಅದು ರುಚಿ ನೋಡಿಬಿಟ್ಟು ನೀವು ಸ್ವಲ್ಪ ಉಪ್ಪು ಹಾಕಿ. ಆ್ಯಕ್ಚುಲಿ ಒಂದೊಂದು ರಾಗಿಯಲ್ಲಿ ಸಾಲ್ಟ್ ಇರುತ್ತೆ, ಒಂದೊಂದರಲ್ಲಿ ಇರೋದಿಲ್ಲ. ನಾನು ಸ್ವಲ್ಪ ಸಾಲ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ರಾಗಿನ ಹಾಕಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನೀಗ ಒಂದು ಕಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಅರ್ಧ ಕಪ್ ವಾಟರ್ಗೆ 1 ಟೇಬಲ್ ಸ್ಪೂನ್ ಆಗಿ ನಾನು ರಾಗಿನ ಹಾಕಿಟ್ಟಿದ್ದೀನಿ. ಅದನ್ನು ಕ್ಲೀನಾಗಿ ನಾವೀಗ ಗಂಟಿಲ್ದಂಗೆ ಅದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕುದ್ದ ನಂತರ, ಬಾಯ್ಲಿಂಗ್ ಆದ ನಂತರ ಏನು ನೀವು ಬೌಲಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀರ ರಾಗಿನ, ಅದನ್ನು ನೀವು ಬಾಯ್ಲಿಗೆ ಇಟ್ಟಿರೋ ನೀರಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಆ್ಯಕ್ಚುಲಿ ನಮ್ಮ ಹತ್ರ ಅದು ಮುದ್ದೆ ಮಾಡೋ ಕೋಲಿಲ್ಲ, ಹಾಗಾಗಿ ನಾನು ಈ ಸ್ಪೂನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಿಮಗೆ ಎಷ್ಟು ಜನಕ್ಕೆ ರಾಗಿ ಮುದ್ದೆ ಬೇಕು ಅಷ್ಟು ಜನಕ್ಕೆ ಕ್ವಾಂಟಿಟಿ ನೋಡಿ ನೀವು ಹಾಕಿ. ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಮಾಡ್ತಿರೋದು ಅಂದಾಜಲ್ಲಿ ನಾನು ಮಾಡ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ಮೇಲೆ ನೀವು ಅದನ್ನು ತೆಗೆದು ಮಾಡಿ. ನೀವು ಆ ರಾಗಿ ಹಿಟ್ಟು ಹಾಕುವಾಗ ನೀವು ಕಲಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾದಾಗ ಅದು ತಿನ್ನಲಿಕ್ಕೆ ಒಳ್ಳೆ ಆಗೋದಿಲ್ಲ, ಸ್ಟಮಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನೀವು ಚೆಂದ ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಕ್ಲೀನಾಗಿ ಅದು ಗಂಟೆಲ್ಲ ಹೋಗೋ ಥರ, ನೈಸಾಗಿ ಆಗೋ ಥರ ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಆ್ಯಕ್ಚುಲಿ.
ಆ್ಯಕ್ಚುಲಿ ಈಗ ನಂದು ಮಿಕ್ಸ್ ಆಗಿ ಮುಗೀತು. ಈಗ ನಾನೊಂದು ಬೌಲಲ್ಲಿ ನಾನು ಸ್ವಲ್ಪ ಹಾಟ್ ವಾಟರ್ ತೊಗೊಂಡಿದ್ದೇನೆ, ಸ್ವಲ್ಪ ಸಾಧಾರಣ ಹಾಟ್ ವಾಟರ್. ಹಾಗೆ ಒಂದು ಪ್ಲೇಟಲ್ಲಿ ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ರೌಂಡ್ ಶೇಪಲ್ಲಿ ಬರಬೇಕು ಆ್ಯಂಡ್ ಸಾಫ್ಟಾಗಿ ಸಹ ಇದೆ ಅದು ಆ್ಯಕ್ಚುಲಿ. ನಲ್ಲಿ ರಾಗಿ ಮುದ್ದೆ ರೆಡಿಯಾಗಿದೆ, ಹಾಗೂ ಸಿಂಪಲ್ ಚಿಕನ್ ಕರಿ ಸಹ ರೆಡಿಯಾಗಿದೆ. ಈಗ ನಾನೊಂದು ಬೌಲಲ್ಲಿ ಚಿಕನ್ ಕರಿ ತೊಗೊಂಡಿದ್ದೀನಿ, ಹಾಗೆ ರಾಗಿ ಮುದ್ದೆ ಸಹ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಸ್ಮಾಲ್ ಹೋಲ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ತುಪ್ಪ ಆ್ಯಡ್ ಮಾಡ್ತಿದ್ದೀನಿ, ಗೀ ಆ್ಯಡ್ ಮಾಡ್ತಿದ್ದೀನಿ. ಗೀ ಆ್ಯಡ್ ಮಾಡಿ ತಿಂದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಗೀನ ಆ್ಯಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.